ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೇತು ಬಂದ ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಎಕ್ಸಾಮನ್ನು 7ನೇ ತರಗತಿ ಗಣಿತದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲನೂ ಕೂಡ ಮಾಡಿದ್ದೀವಿ ಈಗಾಗಲೇ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ಆಮೇಲೆ SS ಮತ್ತು ಸೈನ್ಸ್ ಹಾಕಿದ್ದೀವಿ. ಸೊ ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀವಿ. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ, 7th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನಲ್ಲಿರ್ತಕ್ಕಂಥ ಪೋಸ್ಟ್ ಟೆಸ್ಟ್ ಬ್ರಿಡ್ಜ್ ಕೋರ್ಸ್ ಕ್ವಶನ್ ಪೇಪರನ್ನು ನೋಡುವ. ಪ್ರಶ್ನೆ 1, ಕೆಳಗಿನ ಅಂಕಿಗಳನ್ನು ಬಳಸಿ 4 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಬರೆದು ಪದಗಳಲ್ಲಿ ಬರೆಯಿರಿ. 9, 6, 3, 8 ಅಂತ ಇದೆ. ಇದನ್ನು ಸರಿಯಾಗಿ ನಾವು ಜೋಡಿಸಿದಾಗ ಏನಾಗಬೇಕು, ದೊಡ್ಡ ಅಂಕಿಯನ್ನು ಮಾಡಬೇಕಾದ್ರೆ 9, 8, 6, 3. ಸೊ ಅದೇನಾಗ್ತದಪ್ಪ ಅಂದ್ರೆ 9863 ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಕೆಳಗಿನ ಲೆಕ್ಕಗಳಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ. ಫಸ್ಟ್ ಒನ್, 8945 ಪ್ಲಸ್ 7869. ಎರಡನೇದು 9652 ಮೈನಸ್ 5964. ಥರ್ಡ್ ಒನ್ 5635 ಗುಣಿಸು 4. ಲಾಸ್ಟ್ ಒನ್ 6352 ಭಾಗಿಸು 5. ಇಲ್ಲಿ 8945 7869ರೊಂದಿಗೆ ಕೂಡಿಸಿದಾಗ ಬರೋದು 16814. 7652ರಲ್ಲಿ 5964 ಕಳೆದಾಗ ಬರೋದು 3688. ಇನ್ನು 5635 4ರಿಂದ ಗುಣಿಸಿದಾಗ ಬರೋದು 22540. 6352 5ರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು 1270.4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ರವಿ ರೂಪಾಯಿ 64,000 ಬೆಲೆಯ ಮೊಬೈಲ್ ಖರೀದಿ ಮಾಡ್ತಾನೆ. ತನ್ನ ಸಹೋದರನಿಗೆ 9,500 ರೂಪಾಯಿ ಸೈಕಲ್, ತನ್ನ ಸಹೋದರಿಗೆ 20,000 ಬೆಲೆಯ ಒಡವೆ ಖರೀದಿ ಮಾಡ್ತಾನೆ. ಹಾಗಾದರೆ ರವಿ ಖರ್ಚು ಮಾಡಿದ ಒಟ್ಟು ಹಣವನ್ನು ಕಂಡುಹಿಡಬೇಕು. ಸೊ ಫಸ್ಟ್ ಬರ್ಕೊಡ್ರಿ, ರವಿ ಮೊಬೈಲ್ ಖರೀದಿ ಮಾಡಿದ ಹಣ 64,000, ಸಹೋದರನಿಗೆ ಸೈಕಲ್ ಖರೀದಿ ಮಾಡಿದ್ದು 9,500, ಇನ್ನು ಸಹೋದರಿಗೆ ಒಡವೆ ಖರೀದಿ 20,000. ಸೊ ಟೋಟಲ್ ಒಟ್ಟು ಖರೀದಿ ಎಷ್ಟಾಯಿತು, 93,500 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಬೆಳಗ್ಗೆ 10ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 1:15ಕ್ಕೆ ಮುಗಿತು. ಈ ಕಾರ್ಯಕ್ರಮ ಎಷ್ಟು ಸಮಯ ನಡೀತು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಇದೆ, 10ರಿಂದ ಸ್ಟಾರ್ಟ್ ಆಗಿ 1:15 ಅಂತ ಇದೆ. 10, 11, 12, 1, 3 ಗಂಟೆ ಮೇಲಿಂದು 15 ನಿಮಿಷ. ಸೊ ಎಷ್ಟು ಬರೀಬೇಕಾಗಿತ್ತು, 3 ಗಂಟೆ 15 ನಿಮಿಷ ಕಾರ್ಯಕ್ರಮ ನಡೀತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 5, ನಿಯಮಿತ ಬಹುಭುಜಾಕೃತಿಗಳಿಗೆ 2 ಉದಾಹರಣೆಗಳನ್ನು ಕೊಡ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ತ್ರಿಕೋನ ಬರ್ತದೆ, ಚತುರ್ಭುಜ, ಪಂಚಭುಜಾಕೃತಿ, ಷಡ್ಭುಜಾಕೃತಿ ಮತ್ತು ಸಪ್ತಭುಜಾಕೃತಿ. ಇವೆಲ್ಲವುಗಳು ಕೂಡ ಏನಪ್ಪ ಅಂದ್ರೆ ನಿಯಮಿತ ಬಹುಭುಜಾಕೃತಿಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಇನ್ನು +2 ಮತ್ತು -4 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು. +2 ಇದು ಬರೋದು ಸಂಖ್ಯಾ ರೇಖೆಯ ಬಲಭಾಗದಲ್ಲಿ 0ಯಿಂದ 2 ಮಾನಗಳ ಅಂತರದಲ್ಲಿ ಗುರುತಿಸಿ. -4 ಬರೋದು ಎಡಭಾಗದಲ್ಲಿ 0ಯಿಂದ -4 ಮಾನಗಳ ಅಂತರದಲ್ಲಿ ಇದನ್ನು ಗುರುತಿಸಿದರೆ +2 ಮತ್ತು -2 ಸಂಖ್ಯಾ ರೇಖೆ ಮೇಲೆ ಗುರುತಿಸಿದಂಗೆ ಆಗ್ತದೆ. ಪ್ರಶ್ನೆ 7, ಕೋನ ಮಾಪಕವನ್ನು ಬಳಸಿಕೊಂಡು 90 ಡಿಗ್ರಿ ಕೋನವನ್ನು ರಚಿಸ್ರಿ, ಆ ಕೋನದ ಪ್ರಕಾರವನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಇದು ಕೋನ 90 ಡಿಗ್ರಿ ಬರ್ತದೆ. ಇದಕ್ಕೊಂದು ಹೆಸರಾದರೂ ಕೊಡ್ರಿ, AOB ಅಂತಲೂ ಬರೀರಿ. ಮತ್ತು ಇದು ಯಾವುದು, ಲಂಬಕೋನ ಅನ್ನೋದನ್ನು ನೀವು ಬರಿಬೇಕು. 8ರಲ್ಲಿ ಲೆಕ್ಕಾಚಾರ ಮಾಡಿ. ಇಲ್ಲಿ ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ 2/3 + 2/7 ಕೂಡಿಸ್ಬೇಕು. 2/3 - 1/2. ಸಿಂಪಲ್ ಆಗಿ ಫಸ್ಟ್ ಮಾಡಿಕೊಡ್ರಿ. 2/3 + 2/7 ಅಂದಾಗ ಛೇದ 3 ಮತ್ತು 7ರ ಲಸ ತೆಗೆದಾಗ 21 ಬರ್ತದೆ. ಇದೇ 21 ಏನು ಮಾಡಬೇಕಪ್ಪ ಅಂತಂದರೆ ಛೇದವನ್ನು ಏನು ಮಾಡಬೇಕು, ಈಕ್ವಲೈಸೇಷನ್ಸ್ ತೊಗೊಳ್ರಿ. 2/3 = 14/21. 2/7 = 6/21. ಅವಾಗ ಎರಡನ್ನು ಕೂಡಿಸಿದಾಗ ಏನಾಗ್ತದಪ್ಪ ಅಂತಂದರೆ 20/21 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ವ್ಯವಕಲನ ಕೇಳಿದ್ದಾರೆ. ಅಲ್ಲಿನೂ ಕೂಡ 2/3 - 1/2. 3 ಮತ್ತು 2 ಛೇದಗಳ ಲಸ 6, ಅಂದರೆ 2/3 = 4/6. 1/2 = 3/6. ಅವಾಗ ವ್ಯವಕಲನ ಮಾಡಿದಾಗ 4/6ರಲ್ಲಿ 1/6ರಲ್ಲಿ ಕಳೆದಾಗ 1/6 ಅಂತಕ್ಕಂಥದ್ದು ಬರ್ತದೆ. 9ನೇ ಪ್ರಶ್ನೆ, ಒಂದು ತ್ರಿಭುಜದ ಸುತ್ತಳತೆ 55 ಸೆಂಟಿಮೀಟರ್, 2 ಬಾಹುಗಳ ಉದ್ದ ಕ್ರಮವಾಗಿ 20 ಮತ್ತು 14 ಸೆಂಟಿಮೀಟರ್. ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ಕೊಟ್ಟಿರೋದು ಸುತ್ತಳತೆ 55 ಸೆಂಟಿಮೀಟರ್, ಮೊದಲ ಬಾಹು 20, ಎರಡನೇ ಬಾಹು 14 ಸೆಂಟಿಮೀಟರ್. ತ್ರಿಭುಜದ ಸುತ್ತಳತೆ ಏನಾಗಿರ್ತದೆ, 3 ಬಾಹುಗಳ ಮೊತ್ತ ಆಗಿರ್ತದೆ. ಅಂದ್ರೆ
ನಮಗೆ ಕೊಟ್ಟಿರ್ತಕ್ಕಂಥ ಸುತ್ತಳತೆಯಲ್ಲಿ ಎರಡು ಬಾಹುಗಳನ್ನು ಕಳೆಯೋಣ. 55ರಲ್ಲಿ 20 + 14 34 ಕಳೆದಾಗ 21. ಮೂರನೇ ಬಾಹುವಿನ ಉದ್ದವೇ 21 ಸೆಂಟಿಮೀಟರ್ ಆಗಬೇಕು. ಲಾಸ್ಟ್ ಒನ್, ಕೆಳಗಿನವುಗಳಲ್ಲಿ ಉಂಟಾಗುವ ಭ್ರಮಣ ಸಮಮಿತಿ ಕೋನಗಳನ್ನು ತಿಳಿಸಿ. ಚೌಕದಲ್ಲಿ ಉಂಟಾಗ್ತಕ್ಕಂಥ ಭ್ರಮಣ ಸಮಮಿತಿ ಕೋನ 90 ಡಿಗ್ರಿ, ಸಮಬಾಹು ತ್ರಿಭುಜದಲ್ಲಿ ಆಗೋದು 120 ಡಿಗ್ರಿ. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೆದ್ರೆ ಸೇತುಬಂಧ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮುಗೀತು. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.